ಶ್ರಮ ಧ್ಯಾನಗಳನ್ನು ವೀಕ್ಷಿಸುವ ನಿಮಗೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನದ ನಮ್ಮ ಧ್ಯಾನಕ್ಕೆ ನೇಮಕವಾದಂಥ ಸುವಾರ್ಥ ಪರಿಚಯದ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ ಮೊದಲ 5 ವಚನಗಳು. ಯೇಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ. ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಯೇಸುವನ್ನು ಉಪಾಯದಿಂದ ಹಿಡಿದುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. ಆದರೂ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು ಎಂಬುದೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವೀಕ್ಷಕರೇ, ಈ ದಿನದ ಮುಖ್ಯ ಪ್ರಸ್ತಾಪ ಯೇಸುವನ್ನು ಕೊಲ್ಲುವ ಆಲೋಚನೆ ಅಥವಾ ಹುನ್ನಾರ ಎಂಬುದಾಗಿ. ಯೇಸುವನ್ನು ಕೊಲ್ಲುವ ಆಲೋಚನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಶ್ರಮದಿನದ ಧ್ಯಾನಾವಳಿಯಲ್ಲಿ ನಾವು ಸಾಗುತ್ತಿದ್ದೇವೆ. ಇಹಲೋಕದ ಯೇಸು ಕ್ರಿಸ್ತನ ಜೀವನ ಸೇವೆಯ ಕುರಿತು ಆಲೋಚಿಸುವುದಾದರೆ ಅನೇಕ ಹರ್ಡಲ್ಸ್, ಏರುಪೇರುಗಳು, ಸಾಕಷ್ಟು ಪ್ರಶ್ನೆಗಳು, ಸವಾಲುಗಳು, ಅಪಾಯಗಳನ್ನು ಆತನು ಎದುರಿಸಬೇಕಾಯಿತು. ಆದಾಗ್ಯೂ ಯೇಸು ತಾನು ಈ ಲೋಕಕ್ಕೆ ಬಂದ ಉದ್ದೇಶಗಳನ್ನು ನೆರವೇರಿಸಬೇಕಾಗಿತ್ತು. ತಾನು ಮನುಷ್ಯಕುಮಾರನಾಗಿ ಈ ಲೋಕಕ್ಕೆ ಬಂದ ಉದ್ದೇಶಗಳ ಕುರಿತಾದ ಪ್ರವಾದನಾತ್ಮಕ ನುಡಿಗಳನ್ನು ನೆರವೇರಿಸಬೇಕಾಗಿತ್ತು. ಆದರೆ ನಾಟ್ ಈಸಿ, ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದರೆ ದೇವರ ಶತ್ರು, ದೇವಜನರ ಶತ್ರು ಆಗಿದ್ದ ಸೈತಾನನು ದೇವರ ಯೋಜನೆಗಳನ್ನು ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ಯೋಚನೆಯನ್ನು ಮಾಡುತ್ತಿದ್ದ. ಅದಕ್ಕೆ ಪ್ರಯತ್ನವನ್ನು ಕೂಡ ಪಡುತ್ತಿದ್ದ. ಯೇಸುವನ್ನು ಕೊಲ್ಲುವ ಆಲೋಚನೆ ಮತ್ತು ಪ್ರಯತ್ನ ಸೈತಾನನ ಮಾರ್ಗಗಳಲ್ಲಿ ಒಂದು. ಯೇಸುವು ಈ ಲೋಕಕ್ಕೆ ಬಂದ ಸಮಯದಿಂದ ಈ ಕೆಲಸವನ್ನು ಸೈತಾನನು ಪ್ರಾರಂಭಿಸಿದ್ದನ್ನು ಸತ್ಯವೇದದಲ್ಲಿ ಕಾಣುತ್ತೇವೆ. ಮುಖ್ಯ ಪ್ರಸ್ತಾಪದಂತೆ ಯೇಸುವನ್ನು ಕೊಲ್ಲುವ ಆಲೋಚನೆ ಎಂಬುದಾಗಿ ನೋಡುವಾಗ ಯೇಸುವಿನ ಜನನದಿಂದ ಇದು ಪ್ರಾರಂಭವಾಯಿತು. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಾಗ ಹೆರೋದನು ಯೇಸುವನ್ನು ಕೂಸುವ ಇದ್ದಾಗಲೇ ಕೊಲ್ಲುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಕರ್ತನ ದೂತನು ಯೇಸುವಿಗೆ, ಯೋಸೇಫನಿಗೆ ಕಾಣಿಸಿಕೊಂಡು ಕೂಸನ್ನು, ಅದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ಹೇಳುವ ತನಕ ಅಲ್ಲೇ ಇರು ಅಂದನು. ಆ ಬಳಿಕ ನಾವು ನೋಡುವಂತಹದ್ದು ಯೇಸುವಿನ ಸೇವೆಯ ಪ್ರಾರಂಭದಲ್ಲಿ ಯೇಸುವನ್ನು ಕೊಲ್ಲುವಂಥ ಆಲೋಚನೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಉಪವಾಸವಿದ್ದಂಥ ಸಮಯದಲ್ಲಿ ಸೈತಾನನು ಆತನನ್ನು ಶೋಧನೆಗೆ ಒಳಪಡಿಸಿದಂಥ ಸಂದರ್ಭ. ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ಶಿಖರದ ಮೇಲೆ ನಿಲ್ಲಿಸಿ, ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆದರೆ ಯೇಸು ತನ್ನನ್ನು ಕೊಲ್ಲುವ ಸೈತಾನನ ಆಲೋಚನೆಯನ್ನು ದೇವರ ವಾಕ್ಯದ ಮೂಲಕ ತಾರುಮಾರು ಮಾಡ್ತಾನೆ. ಆ ಬಳಿಕ ನಾವು ನೋಡುವಾಗಲೂ ಕೂಡ ಯೇಸುವಿನ ಸ್ವಸ್ಥತಾ ಕಾರ್ಯದಲ್ಲಿ, ಸೇವೆಯಲ್ಲಿ ಆತನನ್ನು ಕೊಲ್ಲುವಂಥ ಆಲೋಚನೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 14ನೇ ವಚನ. ಯೇಸು ಸಬ್ಬತ್ ದಿನದಲ್ಲಿ ಕೈಬತ್ತಿ ಹೋಗಿದ್ದ ಒಬ್ಬನನ್ನು ವಾಸಿ ಮಾಡಿದ ಸಂದರ್ಭದಲ್ಲಿ ಅವನ ಮೇಲೆ ತಪ್ಪು ಹೊರಿಸಿ ಫರಿಸಾಯರು ಹೊರಗೆ ಹೋಗಿ ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆಲೋಚನೆ ಮಾಡಿಕೊಂಡರು. ಯೇಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದನು ಎಂಬುದಾಗಿ ಕಾಣ್ತೇವೆ. ಅಷ್ಟು ಮಾತ್ರವಲ್ಲದೆ ಮಹಾಯಾಜಕರು, ಫರಿಸಾಯರು ಹಿರಿಸಭೆಯನ್ನು ಕೂಡಿಸಿ ಯೇಸು ಮಾಡುವ ಸೂಚಕ ಕಾರ್ಯಗಳನ್ನು ವಿರೋಧಿಸಿದಂಥ
ಸಂದರ್ಭವನ್ನು ಕೂಡ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 53ನೇ ವಚನದಲ್ಲಿ ಕಾಣ್ತೇವೆ. ಆತನನ್ನು ಕೊಲ್ಲುವುದಕ್ಕೆ ಆಲೋಚಿಸುತ್ತಿದ್ದರು ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆದಿರುವ ಹಾಗೆ, ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದನೆಂದು ದೇವರಿಗೆ ತನ್ನನ್ನು ಸರಿಗಟ್ಟಿಕೊಂಡನು ಅಥವಾ ಸಮಾನ ಮಾಡಿಕೊಂಡನು ಎಂದು ಹೇಳಿ ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲದೆ ಸ್ವಂತದವರಿಂದಲೇ ಯೇಸು ಅವಮಾನವನ್ನು ಹೊಂದಿದ್ದನ್ನು ನಾವು ಕಾಣ್ತೇವೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರಿಂದ 30ನೇ ವಚನದಲ್ಲಿ, ಆತನನ್ನು ಹೊಗಳಿದ ಜನರೇ ಆತನನ್ನು ತೆಗಳಿದರು. ಮಾತ್ರವಲ್ಲದೆ ಊರ ಹೊರಕ್ಕೆ ಹಟ್ಟಿ ಗುಡ್ಡದ ಕಡಿದಾದ ಸ್ಥಳದಿಂದ ಕೆಳಕ್ಕೆ ದೊಬ್ಬಿ ಕೊಲ್ಲಬೇಕೆಂದಿದ್ದರು ಎಂಬುದಾಗಿ ನಾವು ಕಾಣ್ತೇವೆ. ಅದರಿಂದ ಯೇಸು ಹೇಳಿದಂಥ ಮಾತು, ಸ್ವಂತ ಊರಿನಲ್ಲಿ ಮರ್ಯಾದೆ ಇಲ್ಲ ಎಂಬುದಾಗಿ. ಅದೆಷ್ಟೋ ಬಾರಿ ಯೇಸುವಿಗೆ ಅವಮಾನಗಳಾಯಿತು, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರು, ಕೊಲ್ಲುವ ಪ್ರಯತ್ನವನ್ನು ಮಾಡಿದರು. ಆದರೂ ಯೇಸು ಹೇಳಿದಂಥ ಮಾತು, ನನ್ನ ಸಮಯ ಇನ್ನೂ ಬಂದಿಲ್ಲ. ಯಾಕಂದರೆ ತಾನು ಬಂದಂಥ ಉದ್ದೇಶಗಳನ್ನು ನೆರವೇರಿಸಬೇಕಾಗಿತ್ತು. ಆಗ ಮಾತ್ರ ತಾನು ಶಿಲುಬೆಗೆ ಜಡಿಯಲ್ಪಡುವ ಸಮಯ ಬರುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಇವತ್ತಿನ ಓದಿದಂಥ ಪರಿಚಯದಲ್ಲಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ ಮೊದಲ 5 ವಚನದಲ್ಲಿ ಯೇಸು ಹೇಳಿದಂತಹ ಮಾತು, 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆ, ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು. ಕಡೆಗೂ ಆ ಸಮಯ ಬಂತು. ಕ್ರಿಸ್ತನ ವಿಚಾರಣೆ, ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಲ್ಪಟ್ಟದ್ದು, ಇವೆಲ್ಲವುಗಳನ್ನು ನಾವು ಈ ಶ್ರಮಾ ದಿನಗಳಲ್ಲಿ ಧ್ಯಾನಿಸಿದ್ದೇವೆ ಮತ್ತು ಧ್ಯಾನಿಸುವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಶ್ರಮಾ ದಿನದಲ್ಲಿ ನಾವು ಆಲೋಚನೆ ಮಾಡುವಂಥದ್ದಾದರೂ ಏನು? ನಿರಪರಾಧಿಯಾದಂಥ ಯೇಸು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಲ್ಪಟ್ಟದ್ದು, ಏನೂ ತಪ್ಪು ಮಾಡದ ಯೇಸು ಶಿಕ್ಷೆಗೆ ಒಳಪಟ್ಟದ್ದು, ಅನೇಕ ಬಾರಿ ಆತನನ್ನು ಕೊಲ್ಲುವ ಪ್ರಯತ್ನವನ್ನು ಕೂಡ ಮಾಡುತ್ತಾರೆ. ಆದರೂ ಯೇಸುವಿನಲ್ಲಿ ನಾವು ಕಾಣುವಂಥ ಸತ್ಯಗಳು, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಹಾಗೆ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿಯೇ ಇದ್ದನು ಎಂಬುದಾಗಿ. ಇಂಥ ಪರಿಸ್ಥಿತಿಯಲ್ಲಿ ಶ್ರಮಾ ದಿನದಲ್ಲಿ ನಾವು ಕಲಿಯತಕ್ಕ ಪಾಠಗಳು ಯಾವುದು? ಯೇಸು ಹೇಳಿದಂಥ ಮಾತು, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನ, ಪರ್ವತ ಪ್ರಸಂಗದ ಯೇಸುವಿನ ಮಾತುಗಳು. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿನ್ನನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ಎಂಬುದಾಗಿ. ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಬಹಳ ಕಷ್ಟ. ಅನೇಕ ಬಾರಿ ಮಾನವರ ಬದುಕಿನಲ್ಲೂ ನ್ಯಾಯ, ಸತ್ಯ, ಪ್ರೀತಿ ಮರೀಚಿಕೆಯಾಗಿರುತ್ತದೆ. ಮಾನಸಿಕ ಆಘಾತಗಳಿಂದ ನೊಂದಂಥ ಸ್ಥಿತಿಯಲ್ಲಿ ಪ್ರೀತಿ, ಉಪಕಾರ, ಆಶೀರ್ವಾದಕ್ಕಿಂತ ಹಗೆ, ದ್ವೇಷ, ಅಸೂಯೆ ಮಾನವ ಸಂಬಂಧದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನಮಗೆ ಅಪಕಾರ ಮಾಡಿದವರಿಗೆ ತಕ್ಕ ಪಾಠ ಕಲಿಸಬೇಕು, ಅವರನ್ನು ಇಲ್ಲದಂತಾಗ ಮಾಡಬೇಕು, ಮುಗಿಸಿಬಿಡಬೇಕು. ಇಂಥದ್ದೆಲ್ಲ ಸಂಗತಿಗಳನ್ನು ನಾವು ಕಾಣ್ತೇವೆ. ಪ್ರಸ್ತುತ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಾವು ಕಾಣುವ ವಿಚಾರಗಳು ಕೂಡ ಅದೇ. ಒಂದು ದೇಶ ಇನ್ನೊಂದು ದೇಶವನ್ನು ಹಗೆಯ ರೀತಿಯಲ್ಲಿ ಕಾಣುವಂಥ ಸಂದರ್ಭ, ಯುದ್ಧದ ಭೀತಿಯಲ್ಲಿ ಹಾದು ಹೋಗುವಂಥ ಸ್ಥಿತಿಗತಿಗಳು. ಆದಾಗ್ಯೂ ದೇವರೇ ಸನ್ನಿಧಾನದಲ್ಲಿ ನಾವು ಇರುವಾಗ ಕ್ರಿಸ್ತನನ್ನು ನಂಬುವ, ಆರಾಧಿಸುವ ನಮ್ಮಲ್ಲಿ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಕಂಡುಬರಬೇಕು. ಕ್ಷಮಿಸುವಂಥ ಗುಣ, ತಗ್ಗಿದ ಮನಸ್ಸು, ಸ್ವೀಕರಿಸುವಂಥ ಹೃದಯ ಇನ್ನು ನಮ್ಮಲ್ಲಿ ಕಂಡುಬರಬೇಕು. ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವೆಲ್ಲರೂ ದೇವರ ಮಕ್ಕಳು, ಕ್ರಿಸ್ತನ ಮಕ್ಕಳು. ಕ್ರಿಸ್ತನಲ್ಲಿರುವಂಥ ಈ ಗುಣಲಕ್ಷಣಗಳು ನಮ್ಮ ಬದುಕಿನಲ್ಲೂ
ಕಂಡುಬರಬೇಕು. ಕ್ರಿಸ್ತನನ್ನು ಕೊಲ್ಲುವ, ಆತನ ಅವಮಾನಪಡಿಸುವಂಥ ಎಷ್ಟೋ ಸ್ಥಿತಿಗತಿಗಳು ಬಂದಾಗ್ಯೂ ಕೂಡ ಯೇಸು ಎಲ್ಲರನ್ನು ಸಮಾನವಾಗಿ ಕಾಣ್ತಾನೆ, ಪ್ರೀತಿಸ್ತಾನೆ ಮತ್ತು ತನ್ನನ್ನೇ ಕ್ರಿಸ್ತನಿಗೆ ಒಪ್ಪಿಸಿಕೊಡುವಷ್ಟರ ಮಟ್ಟಿಗೆ ಸಿದ್ಧನಾಗ್ತಾನೆ. ಚಾರ್ಲ್ಸ್ ಸ್ಪರ್ಜನ್ ಎಂಬಂಥ ದೇವರ ಸೇವಕರು ಹೇಳುವಂಥ ಒಂದು ಮಾತು, ನೀವು ಸಾಯುವ ಸಮಯ ಬಂದಾಗ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಮರಣವು ನಿಮ್ಮನ್ನು ದೇವರ ಪ್ರೀತಿಯಿಂದ ಬೇರೆ ಮಾಡಲಾರದು. There is no need to fear when it is time for you to die, for death cannot separate you from God's love. ಅದರಿಂದ ಈ ಲೋಕದನ್ನು ನಾವು ಬಿಟ್ಟಗಲತಕ್ಕವರೇ, ಈ ಲೋಕದ ಸುವಾರ್ಥ ಸೇವೆಯಲ್ಲೂ ಕ್ರಿಸ್ತನಿಗಾಗಿ ಜೀವಿಸುವಾಗಲೂ ಯಾರು ಯಾವ ರೀತಿಯಲ್ಲಿ ನಮಗೆ ಅಗೆ ಸಾಧಿಸಿದರೂ ಈ ಲೋಕವನ್ನು ಬಿಡುವ ಸ್ಥಿತಿಗತಿಗಳು ಬಂದಾಗ್ಯೂ ಕೂಡ ನಾವು ಕ್ರಿಸ್ತನಲ್ಲಿ ಗಟ್ಟಿಯಾಗಿ ನಿಂತು ಮುಂದೆ ಸಾಗುವುದಾದರೆ ನಾವೆಲ್ಲರೂ ಅಮರರು, ಕ್ರಿಸ್ತನಲ್ಲಿ ನಿತ್ಯ ಜೀವವನ್ನು ಹೊಂದತಕ್ಕವರು. ಮತ್ತೊಮ್ಮೆ ದೇವರ ವಾಕ್ಯವನ್ನು ಧ್ಯಾನಿಸುವ, ವೀಕ್ಷಿಸುವ ನಮ್ಮೆಲ್ಲರನ್ನು ಕ್ರಿಸ್ತನು ಆಶೀರ್ವದಿಸಿ ಮುನ್ನಡೆಸಲಿ. ಆಮೆನ್.